ಗುರುದೇವ್, ಕಟಕ ರಾಶಿಯವರ ರತ್ನ ಯಾವ ರತ್ನ ಹಾಕೊಂಡ್ರೆ ಕಟಕ ರಾಶಿಯವರಿಗೆ ಅದೃಷ್ಟ ಬರುತ್ತೆ? ಬರೀ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳೇ ನೋಡೋದಾಯ್ತು, ಯಾವಾಗ ನಾವು ಸುಖವನ್ನ ನೋಡೋದು? ನಾವು ರತ್ನವನ್ನ ಹಾಕೋಬೋದಾ? ಈ ರತ್ನ ನಿಜವಾಗ್ಲೂ ಕೆಲಸ ಮಾಡುತ್ತಾ? ಎಷ್ಟು ಕ್ಯಾರೆಟ್ ಹಾಕೋಬೇಕು? ಈ ರೀತಿ ಹಲವಾರು ಡೌಟ್ಗಳು ಕಟಕ ರಾಶಿಯವರ ಮನಸ್ಸಲ್ಲಿ ಬಹಳ ಟೈಮಿಂದ ಕಾಡ್ತಾ ಇರುತ್ತೆ. ಹಾಗಾಗಿ ಬಹಳಷ್ಟು ಜನ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರಿ. ವಿಶೇಷವಾಗಿ ಯಾವ ರತ್ನವನ್ನ ನೀವು ಹಾಕೋಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಯಾರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕಟಕ ರಾಶಿಯವರಿಗೆ ಯಾವ ರತ್ನವನ್ನ ಅವರು ಧರಿಸಿದ್ರೆ ಶುಭವಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂಥ ರತ್ನಶಾಸ್ತ್ರ. ಕಟಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ. ಒಟ್ಟು 9 ಪಾದಗಳು, 3 ನಕ್ಷತ್ರಗಳು ಹಾಗೂ 1 ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರಗಳೇನಪ್ಪಾ ಅಂತಂದ್ರೆ, ತುಂಬಾ ಜನ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಅವರ ಕೈಯಲ್ಲಿ ಹಲವಾರು ರತ್ನಗಳನ್ನ ಧರಿಸಿರೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ. ಆ ರತ್ನ ಅವ್ರು ಯಾತಕ್ಕೋಸ್ಕರ ಹಾಕಿದ್ದಾರೆ? ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಅದರಿಂದ ನಮಗೇನಾದ್ರೂ ಉಪಯೋಗ ಇದೆಯಾ? ನಾವ್ ಯಾವ ರತ್ನ ಹಾಕಿದ್ರೆ ಸಕ್ಸಸ್ ಆಗ್ತೀವಿ, ಅಥವಾ ನಮ್ಮ ರಾಶಿಗೆ ಯಾವ ರತ್ನ ಹಾಕೋದು ಉತ್ತಮ ಅಂತ ಹೇಳಿ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರತ್ನವನ್ನ ಯಾವ ಬೆರಳಿಗೆ ಹಾಕ್ಬೇಕು, ಈ ರೀತಿ ಹಲವಾರು ಡೌಟ್ಸ್ ಗಳಿರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ರಾಶಿ ಅನುಗುಣವಾಗಿ ನೀವು ಯಾವ್ಯಾವ ರೀತಿ ಧರಿಸ್ಬೇಕು, ಧರಿಸಿದ್ರೆ ಅದೃಷ್ಟಗಳ ಬರುತ್ತೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ, ಯಾವುದೇ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ವಿಚಾರಗಳೇನು ಅಂದ್ರೆ, ಈಗ ಒಂದು ರಾಶಿ, ಆ ರಾಶಿಗೆ ಒಬ್ಬ ಅಧಿಪತಿ, ಅದರಲ್ಲಿ 3 ನಕ್ಷತ್ರ, 3 ನಕ್ಷತ್ರಕ್ಕೆ 3 ಅಧಿಪತಿಗಳು ಅಂತ ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ರತ್ನವನ್ನ ನೀವು ಧರಿಸಿದಿರಿ ಅಂದ್ರೆ, ಆ ರತ್ನ ನಿಮ್ಮ ರಾಶಿಯಾಧಿಪತಿ ಜೊತೆ ಫ್ರೆಂಡ್ಲಿ ಆಗಿದೆಯಾ, ಅಥವಾ ಅವನ ವೈರತ್ವ ಆ ಒಂದು ರತ್ನ ಜೊತೆ ಇದೆಯಾ, ಅಥವಾ ನೀವು ಹಾಕಿರ್ತಕ್ಕಂತಹ ಗ್ರಹದ ಕಲ್ಲಿದೆಯಲ್ಲ ಅದು ನಿಮಗೆ ಒಂದು ಲಾಭ ಸ್ಥಾನದಲ್ಲೋ ಉಚ್ಚ ಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನೋಡ್ಕೋಬೇಕು. ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ಕೋಬೇಕು. ಆ ನಂತರವಷ್ಟೇ ಒಂದು ರತ್ನವನ್ನ ನೀವು ಧರಿಸೋದಕ್ಕೆ ಸಾಧ್ಯ. ಹಾಗೆ ಬಹಳಷ್ಟು ಜನ ನಾನು ನೋಡಿರೋಂಥದ್ರಲ್ಲಿ ನಮಗೆ ಯಾವ ಬೆರಳಿಗೆ ಹಾಕೋಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ಪರ್ವಗಳಿರುತ್ತೆ. ಈ ಪರ್ವಗಳಲ್ಲಿ ಒಂದೊಂದು ಬೆರಳಿಗೂ ಕೂಡ ಒಂದೊಂದು ಪರ್ವ ಅಂತ ಇರುತ್ತೆ. ಆ ಪರ್ವಕ್ಕನುಗುಣವಾಗಿ ನೀವು ರತ್ನವನ್ನು ಧರಿಸಿದ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಾಗತ್ತೆ, ಹಾಗೆ ಸಕ್ಸಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದಿಲ್ಲದೆ ಯಾವುದೋ ಒಂದು ಸ್ಟೋನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ರಾಶಿ ಅನುಗುಣವಾಗಿ ಯಾರೋ ಹೇಳಿದ್ರು, ಅಥವಾ ಯಾವುದೋ ಒಂದು ಜ್ಯುವೆಲ್ಲರಿಗೆ ಹೋದೆ, ಅಲ್ಲಿ ನೋಡಿ ಹೇಳ್ಬಿಟ್ರು ಅದನ್ನ ಹಾಕೊಂಡ್ರೆ ಒಳ್ಳೇದಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಜನ್ಮ ಕುಂಡಲಿಯನ್ನ ನೋಡಿ ಆನಂತರವಷ್ಟೇ ಈ ರತ್ನಗಳನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿರತಕ್ಕಂಥದ್ದು, ಯಾವ ರತ್ನವನ್ನ ಯಾವ ಮೆಟಲ್ ಅಂದ್ರೆ ಯಾವ ಒಂದು ಲೋಹದಲ್ಲಿ ನೀವು ಧರಿಸ್ತೀರಾ ಅಂತ ಹೇಳಿ. ಅಂದ್ರೆ ಎಲ್ಲವನ್ನ ಕೂಡ ಚಿನ್ನದಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಎಲ್ಲವನ್ನ ಬೆಳ್ಳಿಯಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಕೆಲವನ್ನ ಚಿನ್ನದಲ್ಲಿ, ಕೆಲವನ್ನ ಬೆಳ್ಳಿಯಲ್ಲಿ ಹಾಕೊಂಡಾಗ ಮಾತ್ರ ಆ ರತ್ನಗಳು ನಮಗೆ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸಿದ ಮೇಲೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂತಹ ಒಂದು ವಿಚಾರಗಳೇನಾದ್ರೂ ಇದೆಯಾ, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಇದೆ. ಒಂದೊಂದು ರತ್ನಕ್ಕೂ ಕೂಡ ಇಷ್ಟಿಷ್ಟು ಆಯಸ್ಸು ಅಂತ ಇರುತ್ತೆ. ಅಂದ್ರೆ ನೀವು ತಗೊಳ್ಳುವಂತಹ ಕ್ಯಾರೆಟ್ ಮೇಲೆ ಅದರ ಆಯಸ್ಸು ನಿರ್ಧಾರ ಆಗಿರುತ್ತೆ. ಅದು ನಿಮಗೆ ಹಾಕೊಂಡೆ ಒಂದು ಸ್ಟೋನ್ ತಗೊಂಡೆ ಅಂದ್ರೆ ಲೈಫ್ ಪೂರ್ತಿ ಅದನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಮತ್ತೆ ಮತ್ತೆ ಎನರ್ಜೈಸ್ ಮಾಡಬೇಕಾಗತ್ತೆ. ಅದನ್ನ ಎನರ್ಜೈಸ್ ಮಾಡೋದು ಹೇಗೆ ಅಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ರತ್ನಗಳನ್ನ ನೀವು ಉಪ್ಪು ನೀರಿನಲ್ಲಿ ತೊಳೆದಿಟ್ಟು ಆ ನಂತರದಲ್ಲಿ ಮತ್ತೆ ಅದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ರತ್ನಗಳು ಕೆಲಸ ಮಾಡುತ್ತೆ, ಹಾಗೂ ಸಕ್ಸಸ್ ಅನ್ನೋದು ಕೂಡ ಕೊಡುತ್ತೆ. ನಾನಾಗ್ಲೇ ಹೇಳಬೇಕಾದ್ರೆ, ರಾಜಕಾರಣಿಗಳು ಅಥವಾ ಸಿನಿಮಾ ನಟ ನಟಿಯರು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಏನ್ ಮಾಡ್ತಾರೆ, ವಿಶೇಷವಾದಂತಹ ರತ್ನಗಳನ್ನ ಅವರ ಕೈಯಲ್ಲಿ ಹಾಕಿರ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಅವರು ಒಂದು ರತ್ನವನ್ನ ಹಾಕಿರಲ್ಲ, 2-3 ರತ್ನಗಳನ್ನ ಹಾಕಿರ್ತಾರೆ. ಆ ರತ್ನವನ್ನ ಅವರು ಆಗಾಗ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ದಶಾಭುಕ್ತಿ ಅನುಸಾರವಾಗಿ ದಶ ಸ್ಟ್ರಾಂಗ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ದಶ ವೀಕ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ಈ ರೀತಿಯಾಗಿ ವಿಶೇಷವಾದಂತಹ ರತ್ನವನ್ನ ಅವರು ಬಳಸ್ತಾ ಇರ್ತಾರೆ. ಆಗ ಮಾತ್ರ ಈ ರತ್ನಗಳು 100% ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ನಿಮ್ಮ ಕುಂಡಲಿ ಅನಾಲಿಸಿಸ್ ಆಗಲೇಬೇಕು.
ಹಾಗೆ ಈ ರತ್ನಗಳನ್ನು ಧರಿಸೋದಕ್ಕಿಂತ ಮುಂಚೆ ನಿಮ್ಮ ಕುಂಡಲಿಯ ಅನಾಲಿಸಿಸ್ ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಶೇಷವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದು ಏನಂದ್ರೆ, ಈ ರತ್ನಗಳನ್ನ ನಾವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನೋಡುವಾಗ ಈ ಒಂದು ಉಂಗುರ ತರಿಸ್ಕೊಡಿ ಅಂದಾಗ ತರಿಸ್ಕೊಡ್ತಾರೆ. ಆದ್ರೆ ಆ ರತ್ನಗಳೇನಿರುತ್ತಲ್ಲ, ಅದ ಕ್ವಾಂಟಿಟಿ ಚೆನ್ನಾಗಿರುತ್ತೆ, ರೇಟು ಕಮ್ಮಿ ಹೇಳ್ತಾರೆ, ಬಟ್ ಅದರ ಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಹಾಳಾಗಿರುತ್ತೆ. ಆ ರತ್ನವನ್ನ ನೀವು ಧರಿಸಿದ್ರು ಅದು ಯಾವುದೇ ರೀತಿ ಕೆಲಸಗಳು ಕೂಡ ನಿಮಗೆ ಮಾಡೋದಿಲ್ಲ. ಹಾಗೂ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ಇದಕ್ಕೆ ಷೋಡಶ ಉಪಚಾರ ಪೂಜೆಗಳಾಗಬೇಕು. ಸುಮ್ಮನೆ ಅದೊಂದು ತಂದೆ ಹಾಕೊಂಡೆ ಅಂತಲ್ಲ. ಒಂದು ರತ್ನವನ್ನ ತಂದು ಅದಕ್ಕೆ ಬೇಕಾದಂತಹ ಒಂದು ಕಾಳುಗಳನ್ನ ತಂದು ಅದನ್ನ ಅದರಲ್ಲಿಟ್ಟು ಮರುದಿನ ಬೆಳಗ್ಗೆ ಅದನ್ನ ಕಾಯಿಸಿದ ಹಾಲು ತಣದಾದ ನಂತರದಲ್ಲಿ ಅದಕ್ಕೆ ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಮಾಡಿ, ಆ ನಂತರದಲ್ಲಿ ಆ ಧಾನ್ಯವನ್ನ ಯಾರಾದ್ರೂ ವಿಪ್ರರಿಗೆ ದಾನವಾಗಿ ಕೊಟ್ಟು, ಆ ನಂತರದಲ್ಲಿ ಆ ಒಂದು ರತ್ನವನ್ನ ನೀವು ಧರಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಅದು ನಮಗೆ ಕೆಲಸ ಮಾಡುತ್ತೆ ಹಾಗೂ ಸಕ್ಸಸ್ ಅನ್ನೋದನ್ನ ಕೂಡ ಕೊಡುತ್ತೆ. ಯಾವುದೋ ಒಂದು ರಾಶಿ ಅಂತ ಅನ್ಕೊಂಡು ಈ ಸ್ಟೋನ್ ನಿಮ್ಗೆ ಹಾಕಿ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಬಿಡ್ತಾರೆ. ಆ ಚಾರ್ಟ್ ಪ್ರಕಾರವಾಗಿ ಹಾಕಿದಾಗ ಈ ರೀತಿ ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಆಮೇಲೆ ಈ ಒಂದು ಒರಿಜಿನಲ್ ಸ್ಟೋನ್ಗಳೇನಿರುತ್ತಲ್ಲ, ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ರತ್ನಶಾಸ್ತ್ರದ ಬಗ್ಗೆ ಪರಿಪೂರ್ಣವಾಗಿ ಒಂದು ರಾಶಿ ಅನುಗುಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡಿ, ಆಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಾನು ಆಗ್ಲೇ ಹೇಳ್ತಾ ಇರುವ ಹಾಗೆ ನಮ್ಮ ಕೈಯಲ್ಲಿ ವಿಶೇಷವಾಗಿ ಪರ್ವಗಳು ಅಂತ ಇರುತ್ತದೆ. ಈ ಪರ್ವಗಳನ್ನ ನಾವು ಒಂದೊಂದು ಸ್ಟೋನ್ ಅನ್ನ ಹಾಕಿದಾಗ ಕೂಡ ಆ ಸ್ಟೋನ್ಗಳು ಆಕ್ಟಿವೇಟ್ ಆಗುತ್ತೆ. ಕಟಕ ರಾಶಿಯವರು ಧರಿಸಬಹುದಾದಂತಹ ರತ್ನಗಳು ಯಾವುದು ಅಂದ್ರೆ ಕನಕ ಪುಷ್ಯರಾಗ, ಹವಳ ಮತ್ತು ಮುತ್ತು. ಈ 3 ರತ್ನಗಳನ್ನ ಕೂಡ ಕಟಕ ರಾಶಿಯವರು ಹಾಕೋಬಹುದು. ಆದ್ರೆ ಹಾಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜಾತಕದಲ್ಲಿ ಗುರು ಇರುವಂತಹ ಸ್ಥಾನ, ಗುರು ಗ್ರಹ ಇರುವಂತಹ ಸ್ಥಾನ, ಕುಜಗ್ರಹ ಇರುವಂತಹ ಸ್ಥಾನ, ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಅದಕ್ಕಾಗಿ ಈ ಒಂದು 3 ಗ್ರಹಗಳ ಸ್ಥಾನವನ್ನ ನೋಡಿಕೊಂಡು ಆ ನಂತರದಲ್ಲಿ ನೀವು ರತ್ನವನ್ನ ಧರಿಸ್ಕೋಬೇಕಾಗತ್ತೆ. ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ ಅಂತಕ್ಕಂಥದ್ದು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅದನ್ನ ಮಾಡಿದ ನಂತರದಲ್ಲಿ ನೀವು ಈ ರತ್ನವನ್ನ ಯಾವುದಾದ್ರೂ ಬಾಧಕ ಸ್ಥಾನ ಇಲ್ಲದಿದ್ರೆ ಉಚ್ಚ ಸ್ಥಾನದಲ್ಲಿತ್ತು ಅಂದ್ರೆ ಖಂಡಿತವಾಗ್ಲೂ ಈ ರತ್ನವನ್ನ ಧರಿಸ್ಕೊಳ್ಳಿ. ಇದರಿಂದಾಗಿ ನಿಮ್ಮ ವಿದ್ಯಾಭ್ಯಾಸ ಸಮಸ್ಯೆಗಳು, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸು, ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಪೂರ್ಣವಾಗಿ ಪರಿಹಾರ ಅಂತಕ್ಕಂಥದ್ದಾಗುತ್ತೆ. ಹಾಗೆ ಈ ರತ್ನಗಳು ಬಹಳ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ಇದರ ಉಪರತ್ನಗಳು. ಉಪರತ್ನಗಳಂದ್ರೆ ಏನು? ರತ್ನದ ಉಪರತ್ನ ಅಂದ್ರೆ ಅದೇ ರತ್ನ, ಅದೇ ಅಂಶ, ಆದ್ರೆ ಈ ರತ್ನಗಳು ಅದರ ಉಪರತ್ನಗಳಾಗಿರುತ್ತೆ. ಇದನ್ನ ನೀವು ಧರಿಸೋದ್ರಿಂದ ಅತ್ಯಂತ ಶುಭವಾಗುತ್ತೆ. ಈಗ ಮುತ್ತಿನ ಬದಲಾಗಿ ಈ ವಿಶೇಷವಾದಂತಹ ಬಿಳಿ ಮಣಿಗಳೇನಿರುತ್ತಲ್ಲ, ಇದನ್ನ ಪ್ರತಿಯೊಬ್ಬ ಕಟಕ ರಾಶಿಯವರು ಕೂಡ ಧರಿಸ್ಕೋಬೇಕಾಗತ್ತೆ. ಮುತ್ತು ತಗೊಂತೀನಿ ಅಂದ್ರೆ ಕಾಸ್ಟ್ಲಿ ಆಗುತ್ತೆ, ಆದ್ರೆ ಇದು ಅದರ ಉಪರತ್ನ ಆಗಿರೋದ್ರಿಂದ ಬಹಳ ಕಮ್ಮಿ ರೇಟಿಗೆ ಇದು ಸಿಗುತ್ತೆ. ಇದನ್ನ ಕೂಡ ನಿಮ್ಮ ಕೈಯಲ್ಲಿ ಹಾಕೊಳ್ಳಿ. ಇದರ ಜೊತೆಗೆ ಗುರುವಿನ ಅಂಶವುಳ್ಳಂತಹ ಈ ಮಣಿಗಳು ಎರಡೂ ಕೂಡ ರಾಶಿ ಮಣಿಗಳಾಗುತ್ತೆ. ಇದೆರಡನ್ನ ಕಾಂಬಿನೇಷನ್ ಮಾಡಿ ಹಾಕೊಂಡಾಗ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ಈ ಒಂದು ಗುರು ನಿಮ್ಮ ಜೊತೆ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳ ಸಾಕಾರ ಆಗುತ್ತೆ. ಸ್ವಲ್ಪ ಮೂಡಿಯಾಗಿರ್ತೀರಿ, ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಾಗೂ ನೀವು ಕೈ ಹಾಕಿದಂತಹ ಕೆಲಸಗಳೆಲ್ಲವೂ ಕೂಡ ಸಾಕಾರ ಆಗುತ್ತೆ. ಅದೃಷ್ಟ ಅನ್ನೋದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಈ 2 ರತ್ನಗಳನ್ನ ಕೂಡ ಕಾಂಬಿನೇಷನ್ ಮಾಡಿ ನಿಮ್ಮ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಇಲ್ಲಿ ಇರುವಂತಹ ರತ್ನಗಳೇನು ಪರ್ವ ಆಕ್ಟಿವೇಟ್ ಆಗುತ್ತಲ್ಲ, ಅದು ಇಲ್ಲಿಂದನೂ ಕೂಡ ಆಕ್ಟಿವೇಟ್ ಆಗುತ್ತೆ. ಹಾಗೂ ಈ ಒಂದು ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಯಾವುದೇ ಒಂದು ನೆಗೆಟಿವ್ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ರತ್ನಗಳು ಯಾವುದೇ ನೆಗೆಟಿವ್ ಅಂತಕ್ಕಂಥದ್ದು ನಿಮಗೆ ಕೊಡೋದಿಲ್ಲ. ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೂ ಕೂಡ ಪ್ರತಿಯೊಬ್ಬರು ಇದನ್ನ ಧರಿಸೋದ್ರಿಂದ ಅತ್ಯಂತ ಶುಭ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಹಾಗೆ ಈ ಬ್ರೇಸ್ಲೆಟ್ಗಳನ್ನ ಸುಮ್ಮನೆ ತಗೊಂಡೋಗಿ ಹಾಕುವಂತ ಕಾರ್ಯಗಳು ಮಾಡೋದಿಲ್ಲ. ಈ ಬ್ರೇಸ್ಲೆಟ್ಗಳನ್ನ ತಗೊಬಂದು ಅದಕ್ಕೆ ಷೋಡಶ ಉಪಚಾರ ಪೂಜೆಯನ್ನ ಮಾಡಿ, ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಆ ಸಮಸ್ಯೆಗೆ ಅನುಗುಣವಾಗಿರತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ಸಂಕಲ್ಪವನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮ್ಮ ಈ ಸಂಸ್ಥೆ ಮುಖಾಂತರದಲ್ಲಿ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಈ ಮಣಿಗಳ ಅಗತ್ಯ ಇದೆಯೋ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಇನ್ನುಳಿದಂತೆ ಹಲವಾರು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಆ ಭಗವಂತ ನೆರವೇರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.